ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನೇ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 3 ಮಾರ್ಕ್ಸಿಗೆ ಒಂದು ಸಿಂಪಲ್ ಪ್ರಾಬ್ಲಮ್ ಕೇಳಿದರೆ ಪ್ರೊಬಾಬಿಲಿಟಿ ಟೆಕ್ನಿಕ್ನಲ್ಲಿ ನೋಡಿ, ಈ ಥರ NPV ಪ್ರಾಬ್ಲಮನ್ನು ಸರ್ಟೈನಿಟಿ ಈಕ್ವಲೆಂಟ್ ಮೆಥಡ್ನಲ್ಲಿ ಕೇಳ್ಬೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ನಲ್ಲಿ ಕೇಳ್ಬೋದು, ಪ್ರೊಬಾಬಿಲಿಟಿ ಟೆಕ್ನಿಕಲ್ಲಿ ಕೇಳ್ಬೋದು. ಎಲ್ಲದರಲ್ಲೂ ಸಿಮಿಲರ್ ಒಂದೇ ಥರನೇ ಕ್ಯಾಲ್ಕುಲೇಷನ್ ಮಾಡಲಿಕ್ಕಿರುತ್ತೆ. ಪ್ರೊಬಾಬಿಲಿಟಿ ಕೊಟ್ಟಾಗ ಪ್ರೊಬಾಬಿಲಿಟಿ ಜೊತೆ ಕ್ಯಾಶ್ ಇನ್ಫ್ಲೋನ ಮಲ್ಟಿಪ್ಲೈ ಮಾಡಬೇಕು. ಸರ್ಟೈನಿಟಿ ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಾಗ ಸರ್ಟೈನಿಟಿ ಈಕ್ವಲೆಂಟ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿಂದು ಪ್ರೊಬಾಬಿಲಿಟಿ ಟೆಕ್ನಿಕ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, ಕ್ಯಾಲ್ಕುಲೇಷನ್ ಆಫ್ NPV ಆಫ್ ಪ್ರಾಜೆಕ್ಟ್ ವೈ. ಪ್ರೊಬಾಬಿಲಿಟಿ ಟೆಕ್ನಿಕ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಕ್ವಶನಲ್ಲಿ ಪ್ರೊಬಾಬಿಲಿಟಿ ಕೊಟ್ಟಿರ್ತಾರೆ. ಫಸ್ಟ್ ನಾವು ಸೊಲ್ಯೂಷನ್ ಮಾಡಬೇಕಾದ್ರೆ ಫಸ್ಟ್ ಇಯರ್ ಅನ್ನು ಬರ್ಕೊಳ್ಬೇಕು. 3 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಇಯರ್ ಕಾಲಮ್ನಲ್ಲಿ 1, 2, 3 ಅಂತ ಬರ್ಕೊಳ್ತಾ ಇದ್ದೀನಿ. ಕ್ಯಾಶ್ ಇನ್ಫ್ಲೋ ಅಂತಂದರೆ ಪ್ರತಿ ವರ್ಷದ ಇನ್ಕಮ್. ಮೊದಲನೇ ವರ್ಷದಲ್ಲಿ 40,000 ಇನ್ಕಮ್ ಆಗ್ತಾ ಇದೆ, ಸೆಕೆಂಡ್ ಇಯರ್ನಲ್ಲಿ 80,000 ಇನ್ಕಮ್ ಆಗ್ತಾ ಇದೆ, ನೆಕ್ಸ್ಟ್ ಥರ್ಡ್ ಇಯರ್ನಲ್ಲಿ 1,20,000 ಇನ್ಕಮ್ ಆಗ್ತಾ ಇದೆ. ಇಲ್ಲಿ ಒಂದೇ ಪ್ರಾಜೆಕ್ಟ್ ಕೊಟ್ಟಿರೋದು. ಸೊ ನಾನಿಲ್ಲಿ ಪ್ರಾಜೆಕ್ಟ್ ವೈ ಅಂತ ಒಂದೇ ಪ್ರಾಜೆಕ್ಟ್ ಕೊಟ್ಟಿರೋದ್ರಿಂದ ಪ್ರಾಜೆಕ್ಟ್ ವೈಗೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸರಿ ಎಕ್ಸಾಮ್ನಲ್ಲಿ ನಿಮಗೆ 2 ಪ್ರಾಜೆಕ್ಟ್ ಕೊಡ್ತಾರೆ. 2 ಪ್ರಾಜೆಕ್ಟ್ ಕೊಟ್ಟಾಗ ಫಸ್ಟ್ 2 ಪ್ರಾಜೆಕ್ಟನ್ನು ಒಟ್ಟಿಗೆ ನೀವು ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ಎ ಪ್ರಾಜೆಕ್ಟ್ ಬಿಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಿದ್ರೆ ಫಸ್ಟ್ ಪ್ರಾಜೆಕ್ಟ್ ಎ ಕ್ಯಾಲ್ಕುಲೇಷನ್ ಮಾಡಿಕೊಂಡು ದೆನ್ ಪ್ರಾಜೆಕ್ಟ್ ಬಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಒಂದೇ ಪ್ರಾಜೆಕ್ಟ್ ಕೊಟ್ಟಿರೋದ್ರಿಂದ ನಾನು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಇದ್ದೀನಿ. ಇಯರ್ ಬರ್ಕೊಂಡಿದ್ದೀನಿ, ಕ್ಯಾಶ್ ಇನ್ಫ್ಲೋ ಅಂದರೆ ಅಮೌಂಟ್ ಬರ್ಕೊಂಡಿದ್ದೀನಿ, ಪ್ರೊಬಾಬಿಲಿಟಿ ಅವರೇ ಕೊಟ್ಟಿದ್ದಾರೆ 0.4, 0.3, 0.3. ಯಾವಾಗಲೂ ಪ್ರೊಬಾಬಿಲಿಟಿಯನ್ನು ಆ್ಯಡ್ ಮಾಡಿದಾಗ 1 ಬರಬೇಕು, ಇಲ್ಲಾಂದರೆ ಅವ್ರು ಕೊಟ್ಟಿರೋಂಥ ಪ್ರೊಬಾಬಿಲಿಟಿ ರಾಂಗ್ ಆಗಿದೆ ಅಂತ. 0.4 + 0.3, 0.7, 0.7 + 0.3, 1. ಯಾವಾಗಲೂ ಪ್ರೊಬಾಬಿಲಿಟಿ ಟೋಟಲ್ ಮಾಡಿದಾಗ 1 ಬರಬೇಕು. EMV ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಮಲ್ಟಿಪ್ಲೈ ಮಾಡಿ ಬರೀಬೇಕು. 40,000 ಇಂಟು 0.4, 40,000 ಇಂಟು 0.4 ಮಾಡಿದಾಗ 4 4 16,000 ಆಗುತ್ತೆ. 40,000 ಇಂಟು 0.4, 16,000 EMV ಆಗುತ್ತೆ. ದೆನ್ 8 3s 24,000 ಫಾರ್ ಸೆಕೆಂಡ್ ಇಯರ್. ನೆಕ್ಸ್ಟ್ 12 3s 36,000 ಫಾರ್ ಥರ್ಡ್ ಇಯರ್. ಅದು EMV ಆಯಿತು. PV ಫ್ಯಾಕ್ಟರ್ ನೋಡಿ, ಕ್ವಶನಲ್ಲಿ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ 10% ಅಂತ ಕೊಟ್ಟಿದ್ದಾರೆ. PV ಫ್ಯಾಕ್ಟರನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಕ್ವಶನಲ್ಲಿ ಕೊಡಲಿಲ್ಲ. ಹೇಗೆ ಫೈಂಡ್ ಔಟ್ ಮಾಡೋದು? ಫಾರ್ಮುಲಾ ಏನು? 1/1.10. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ PV ಫ್ಯಾಕ್ಟರ್ ಸಿಗುತ್ತೆ. 10% ಕೊಟ್ಟಿದ್ದಾರೆ, ಸೊ 1/1.10. 12 ಕೊಟ್ಟರೆ 1/1.12. 5 ಕೊಟ್ಟರೆ 1/1.50 ಅಲ್ಲ 0.5 ಬರ್ಕೊಳ್ಬೇಕು. 1/1.10 ಮಾಡಿದಾಗ 0.909 ಬರುತ್ತೆ. ಅದನ್ನು ಫಸ್ಟ್ ಇಯರಿಗೆ ಬರ್ಕೊಳ್ಬೇಕು, 0.909. ಮತ್ತು ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಸೆಕೆಂಡ್ ಇಯರಿಗೆ PV ಫ್ಯಾಕ್ಟರ್ ಸಿಗುತ್ತೆ 0.826. ಮತ್ತು ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಇಯರಿಗೆ ಕ್ಯಾಶ್ ಇನ್ಫ್ಲೋ PV ಫ್ಯಾಕ್ಟರ್ ಸಿಗುತ್ತೆ 0.751. ಸಪೋಸ್ 12% ಕೊಟ್ಟಿದ್ರೆ 1/1 ಇದು ಫಾರ್ಮುಲಾ. 1/1 ಅನ್ನೋದು ಫಾರ್ಮುಲಾ. ಪಕ್ಕದಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೋ ಅಷ್ಟನ್ನು ಬರ್ಕೊಳ್ಳೋದು. ಮೋರ್ ದ್ಯಾನ್ 10 ಕೊಟ್ಟರೆ ಡೈರೆಕ್ಟಾಗಿ 10, 11, 12, 13 ಹಾಕಿ ಬರ್ಕೊಳ್ಬೋದು. ಲೆಸ್ ದ್ಯಾನ್ 10 ಕೊಟ್ಟರೆ 0 ಬರೆದು ಕೊಟ್ಟಿರೋ ಪರ್ಸೆಂಟೇಜ್. 5% ಕೊಟ್ಟರೆ 0.5, 4 ಕೊಟ್ಟರೆ 0.4, ಆ ಥರದಲ್ಲಿ ಬರ್ಕೊಳ್ಬೇಕು. ದೆನ್ ಲಾಸ್ಟ್ ಕಾಲಮ್ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 16,000 ಇಂಟು 0.909 ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದರೆ 16,000 ಇಂಟು 0.909. ಆನ್ಸರ್ ಈಸ್ 14,544. ನೆಕ್ಸ್ಟ್ 24,000 ಇಂಟು 0.826. ಆನ್ಸರ್ 19,824. ಅದೇ ಥರನೇ ನಾನಿಲ್ಲಿ ಥರ್ಡ್ ಇಯರಿಗೂ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3 ವರ್ಷಕ್ಕೆ 3 ಕ್ಯಾಶ್ ಇನ್ಫ್ಲೋಗೆ PV ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಿಕೊಂಡು ಆನ್ಸರ್ ಬರೆದಿದ್ದೀನಿ. 14,544, 19,824, 27,036. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರಿಗೆ PV ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಟೋಟಲ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಮಾಡ್ಕೊಂಡಾಗ ಬರುವಂಥ ಆನ್ಸರ್ 61,404. ಇದರಿಂದ ಇನ್ವೆಸ್ಟ್ಮೆಂಟನ್ನು ಡಿಡಕ್ಟ್ ಮಾಡಬೇಕು, ಆವಾಗ ನಮಗೆ NPV ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಕ್ವಶನಲ್ಲಿ 90,000 ಅಂತ ಕೊಟ್ಟಿದ್ದಾರೆ. ಸೊ ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. 61,404 ಇಂದ 61,404 ಮೈನಸ್ 90,000 ಆಗ ಬರುವಂಥ ಆನ್ಸರ್ 28,596. ನೆಗೆಟಿವ್ ಆನ್ಸರ್ ಬರುತ್ತೆ.
ಸೊ ಲಾಸ್ಟಿಗೆ ಇಂಟರ್ಪ್ರಿಟೇಷನ್ ಬರೀಬೇಕಾದ್ರೆ ದಿಸ್ ಪ್ರಾಜೆಕ್ಟ್ ಶುಡ್ ಬಿ ರಿಜೆಕ್ಟೆಡ್. ಯಾಕೆ ಅಂತಂದರೆ ನೆಗೆಟಿವ್ NPV ಬಂದಿದೆ, ಒಂದು ವೇಳೆ ಪಾಸಿಟಿವ್ NPV ಬಂದಿದ್ರೆ ದಿಸ್ ಪ್ರಾಜೆಕ್ಟ್ ಶುಡ್ ಬಿ ಅಕ್ಸೆಪ್ಟೆಡ್. ಎರಡು ಪ್ರಾಜೆಕ್ಟ್ ಕೊಟ್ಟಾಗ ಯಾವುದು ಪಾಸಿಟಿವ್ ಇರುತ್ತೋ ಅದು ಬೆಸ್ಟ್ ಅಂತ ಬರೀಬೇಕು. ಸಪೋಸ್ ಏನಾದರೂ ಎರಡೂ ಪಾಸಿಟಿವ್ ಬಂದರೆ ಯಾವುದ್ರದ್ದು NPV ಜಾಸ್ತಿ ಇರುತ್ತೋ ಅದು ಬೆಸ್ಟ್ ಅಂತ ಬರೀಬೇಕು. ಈಗ ಒಂದೇ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಒಂದೇ ಪ್ರಾಜೆಕ್ಟ್ ಕೊಟ್ಟಾಗ ಪಾಸಿಟಿವ್ ಆನ್ಸರ್ ಬಂದರೆ ದಿಸ್ ಪ್ರಾಜೆಕ್ಟ್ ಶುಡ್ ಬಿ ಅಕ್ಸೆಪ್ಟೆಡ್, ನೆಗೆಟಿವ್ ಆನ್ಸರ್ ಬಂದರೆ ದಿಸ್ ಪ್ರಾಜೆಕ್ಟ್ ಶುಡ್ ಬಿ ರಿಜೆಕ್ಟೆಡ್. ಈಗ ನೆಗೆಟಿವ್ ಆನ್ಸರ್ ಬಂದರೆ ಸೊ ದಿಸ್ ಪ್ರಾಜೆಕ್ಟ್ ಶುಡ್ ಬಿ ರಿಜೆಕ್ಟೆಡ್ ಅಂತ ಬರೀಬೇಕು. ಎರಡು ಪ್ರಾಜೆಕ್ಟ್ ಕೊಟ್ಟಾಗ ಯಾವುದು ಹೈಯೆಸ್ಟ್ ಇರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡಬೇಕು, ನೆಗೆಟಿವ್ ಇರೋದನ್ನು ರಿಜೆಕ್ಟ್ ಮಾಡಬೇಕು. ಎರಡೂ ಪಾಸಿಟಿವ್ ಬಂದರೆ ಯಾವುದು ಹೈಯೆಸ್ಟ್ ಇರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡಿದ್ರಾಯಿತು. ಎರಡೂ ನೆಗೆಟಿವ್ ಬಂದರೆ ಬೋತ್ ಪ್ರಾಜೆಕ್ಟ್ ಶುಡ್ ಬಿ ರಿಜೆಕ್ಟೆಡ್ ಅಂತ ಬರೀಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.